ನಮಸ್ತೆ ಎಲ್ಲರಿಗೂ, ನನ್ನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇದು ಎರಡನೇ ಭಾಗಕ್ಕೆ ಬಂದಿರೋದು ನೀವು. ಸೊ ಮೊದಲನೇ ಭಾಗ ನೀವು ನೋಡಿಲ್ಲ ಅಂತ ಅಂದರೆ ದಯಮಾಡಿ ನೋಡ್ಕೊಂಬನ್ನಿ. ಆಮೇಲಾದರೂ ಇವಾಗ ಮುಂಚೆ ನೋಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಲಿಂಕ್ ನಾನು ವಿವರಣೆಯಲ್ಲಿ ಕೊಟ್ಟಿದ್ದೇನೆ, ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ನೋಡ್ಕೊಂಬನ್ನಿ ಅದನ್ನು ಕೂಡ. 2 ದಿನ ಇಟ್ಟಿದ್ದೀನಿ ನಮ್ಮ ಸ್ಟಾಲು. ಸೊ ಅದರ ಅನುಭವ ಮತ್ತು ಅದ್ರದ್ದು ಹೆಂಗಿತ್ತು ಎಕ್ಸ್ಪೀರಿಯೆನ್ಸು, ಎಲ್ಲರದ್ದು ರೆಸ್ಪಾನ್ಸ್ ಹೇಗಿತ್ತು ಅದೆಲ್ಲದನ್ನು ನಾನು ತಿಳಿಸ್ತೀನಿ. ನಾವು ಬೆಳಗ್ಗೆ ಅಲ್ಲಿ ಆ ಜಾಗಕ್ಕೆ ತಲುಪಿದ ಮೇಲೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡ್ವಿ. ಪಾನಿಪುರಿಗೆ ಪಾನಿ ರೆಡಿ ಮಾಡ್ಕೊಂಡ್ವಿ, ಬೇರೆದೆಲ್ಲ ತಯಾರಿ ಎಲ್ಲ ಮಾಡ್ಕೊಂಡ್ವಿ. ಸೊ ಮಧ್ಯಾಹ್ನಕ್ಕೆ 12 ಗಂಟೆಗೆ ಇದು ಓಪನ್ ಆಗುತ್ತೆ, ಬೇರೆಯವರಿಗೆ ಪ್ರಾರಂಭ ಆಗುತ್ತೆ. ಸೊ ಮೊದಲಿಗೆ ನಮ್ಮ ಸ್ಟಾಲ್ಗೆ ಬಂದಿದ್ದು ಯಾರು ಗೊತ್ತಾ? ಅತಿಥಿಯಾದ ಅನ್ಬೋದು, ಅತಿಥಿ ಅಂತಾನೆ. ಸೊ ಕುಂತಲ್ ಅವರು. ಸೊ ಇವ್ರು ಏನು ಗೊತ್ತಾ, ಸ್ಪೆಷಲಾಗಿ ಏನು ಹೇಳ್ಬೇಕು ಇವ್ರ ಬಗ್ಗೆ ಅಂತ ಅಂದರೆ, ಇವರು ಮೌಂಟ್ ಎವರೆಸ್ಟ್ನ ಹತ್ತಿದವರು. ಮೊದಲ ಸಸ್ಯಾಹಾರಿ ಅನ್ಬೋದು ರೀ, ಅಂದರೆ ಪೂರ್ತಿ ಸಸ್ಯಾಹಾರಿ ಅಂತ, ಅಂದರೆ ವೇಗನ್ ಅಂತಾನೆ ಹೇಳ್ಬೋದು. ಸೊ ಇವರು ಕೂಡ ನಮ್ಮ ಸ್ಟಾಲಿಗೆ ಬಂದಿದ್ರು. ಅಲ್ಲಿ ನಮ್ಮ ಸ್ಟಾಲಲ್ಲಿರೋ ತಿಂಡಿ ಎಲ್ಲ ಅವ್ರಿಗೆ ಇಷ್ಟ ಆಯಿತು. ನಾನು ಮಾಡಿರೋ ತರಕಾರಿ ಲಡ್ಡು ಅಂತೂ ತುಂಬ ಇಷ್ಟ ಆಯಿತು, ಪಾನಿಪುರಿ ಅಂತೂ ತುಂಬ ಇಷ್ಟ ಆಯಿತು ಅವರಿಗೆ. ಸೊ ಅವರು ಕೂಡ ತುಂಬ ಇಷ್ಟಪಟ್ಟರು. ನೋಡಿ, ಅವ್ರ ಬಾಯಿಂದನೇ ಕೇಳಿ ನಮ್ಮ ತಿಂಡಿಯ ಬಗ್ಗೆ ಅವ್ರೇನು ಹೇಳ್ತಾರೆ ಅಂತ. So I tried the laddus, the juice and the pani puri. I think one of the big things I really liked is a lot of vegetables, which means that I can take care of my vegetable intake for the day while eating some very tasty food, which is a very difficult combination because most people think that vegetables are not very tasty, but this was definitely debunking that myth. Really like the laddu, the texture, the mouthfeel, the right amount of sweetness, so very good. The beetroot juice was also pretty good. Pani puri definitely really liked it. Very good. ಇದು ನನ್ನ ಫ್ರೆಂಡು ಸಂಧ್ಯಾ ಅಂತ. ಸೊ ಇವಳು ಕೂಡ ಬಂದಿದ್ಲು. ಸ್ಪೆಷಲ್ ಆಗಿ ನಾನು ಇಟ್ಟಿದ್ದೀನಿ ಸ್ಟಾಲ್ ಅಂತ. How is the Sattvic Pani Puri? Sapna, the Sattvic Pani Puri has, see, I don't do oil, I don't do I do dates, okay, no sugar, and this was a delight. Okay. It was so good, just like the authentic Pani Puri. Yeah. But how did you make this? It's a special thing, right? Fantastic. It's a unique thing. Yeah. So, no oil, no fry. oil, no air fry also. Fantastic. Yeah. I love it. ಸೊ ಮುಂದೆ ಇವಾಗ ನೋಡ್ತಾ ಇದ್ದೀರಾ ನೀವೇನು ಅಂದರೆ, ವಾಣಿ ಮೂರ್ತಿ ಅವ್ರು ರೀ. ಆ ಮೇಡಮ್ ನಮ್ಮ ಸ್ಟಾಲಿಗೆ ಬಂದಿದ್ರು. ನನಗಂತೂ ತುಂಬ ಖುಷಿ ಆಯಿತು. ವಾಣಿ ಮೂರ್ತಿಯವರು ಅಂತಂದರೆ ನೀವು ಕೇಳಿರಬೇಕು, ಓಂ ರಾಣಿ ಅಂತಲೇ ಅವರಿಗೆ ಅಡ್ಡ ಹೆಸರು ಇರೋದು. ಸೊ ಅವರು ನಮ್ಮ ಸ್ಟಾಲಿಗೆ ಬಂದು ಪಾನಿಪುರಿ ತಿನ್ನೋಕ್ಕೆ ರೆಡಿಯಾಗಿದ್ದರು. ನಾವು ಪಾನಿಪುರಿ ಹಾಕ್ಕೊಡ್ಲಿಕ್ಕೆ ನಮ್ಮ ಪ್ಲೇಟ್ ಎಲ್ಲ ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ ಇರುತ್ತಲ್ಲ, ಅದು ಅದರಲ್ಲಿ ಹಾಕ್ಕೊಡ್ಲಿಕ್ಕೆ ನಾವು ರೆಡಿ ಮಾಡ್ತಾ ಇದ್ವಿ. ಅವ್ರು ಏನಂದ್ರು ಗೊತ್ತಾ ನಿಮಗೆ? ಬೇಡ ಅದರಲ್ಲಿ ಹಾಕಬೇಡಿ, ನಂದೇ ಪ್ಲೇಟ್ ತಂದಿದ್ದೀನಿ, ನಂದೇ ಸ್ಪೂನ್ ತಂದಿದ್ದೀನಿ ಅಂತ ಅವ್ರ ಬ್ಯಾಗಿಂದ ತಟ್ಟೆನ ತೆಗೆದ್ಬಿಟ್ಟು ಕೊಟ್ಟರು ರೀ. ಸೊ ನನಗೆ ಆವಾಗಲೇ ಅಮ್ಮ ಎಷ್ಟು ಡೆಡಿಕೇಶನ್ ಅಲ್ವಾ ನೋಡಿ. ತಟ್ಟೆನೂ ಕೂಡ ಅವರು ಕ್ಯಾರಿ ಮಾಡ್ತಾರೆ ಬ್ಯಾಗಲ್ಲಿ. ಅಂದರೆ ನಾವು ಇನ್ನೂ ಎಷ್ಟು ಕಲಿಯೋದಿದೆ ಅವರಿಂದ ಅಂತ ನನಗೆ ಅನ್ನಿಸ್ತು. ಸೊ ಅವರಂತೂ ನನಗೆ ತುಂಬ ಇನ್ಸ್ಪಿರೇಷನ್ ನನಗೆ ಯಾವಾಗಲೂ. ಅವರು ಕೂಡ ನಮ್ಮ ಪಾನಿಪುರಿ ತುಂಬ ಇಷ್ಟಪಟ್ಟರು. ಸೊ ನಂದಿತಾ ಶಾನ್ ಅವರು ನಮ್ಮ ಸ್ಟಾಲಿಗೆ ಬಂದಿದ್ರು ರೀ. ಅವ್ರ ಬಗ್ಗೆ ಕೇಳಿದ್ದೀರಾ? ಅವರು ಹೋಲ್ ಫುಡ್ ಪ್ಲಾಂಟ್ ಬೇಸ್ ಬಗ್ಗೆ ಅವ್ರದ್ದು ಶರಣ್ ಅಂತ ಒಂದು ವೆಬ್ಸೈಟೇ ಇದೆ. ಅವರು ಎಷ್ಟೊಂದು ಜನಕ್ಕೆ ಎಷ್ಟು ಮಾಹಿತಿನ ಕೊಟ್ಟಿದ್ದಾರೆ, ಒಳ್ಳೆಯ ಮಾರ್ಗಕ್ಕೆ ಕೊಟ್ಟಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ. ಅವರ ಸೇವೆ ಅಂತೂ ನಾನು ಎಷ್ಟು ಹೇಳಿದ್ರು ಕಡಿಮೆನೆ. ಸೊ ಅವ್ರು ನಮ್ಮ ಸ್ಟಾಲಿಗೆ ಬಂದಿದ್ದಾರೆ. ಅದು ನಾನು ಕೂಡ ಮಾಡಿರೋದು full whole food plant based day alva. Totally awesome and totally healthy. Congratulations. Thank you so much. So you liked it? Loved it. Okay. I really enjoyed it, and it's like very similar to the normal pani puri. And I don't think that if you want to eat healthy, we'll miss out on the pani puri at least because you've cracked it. Finally. ಮತ್ತು ಇನ್ನೊಂದು ಗೊತ್ತಾ ನಿಮಗೆ, ನಾನಿದು ಕನಸಲ್ಲೂ ಯೋಚನೆನೂ ಮಾಡಿರಲಿಲ್ಲ. ಅಲ್ಲಿ ಎಲ್ಲ ಸ್ಟಾಲ್ಸಿಂದನೂ ಒಂದು ಡಿಶ್ ಇಸ್ಕೊಂಡು ಹೋದರು. ಏನು ಅಂತ ಅಂದರೆ ಅಲ್ಲಿ ಕಾಂಪಿಟಿಷನ್ ನಡೀತಾ ಇತ್ತು, ಅಂದರೆ ಸ್ಪರ್ಧೆ ಇತ್ತು, ಯಾರ್ದು ಸ್ಟಾಲಲ್ಲಿ ಯಾರ್ದು ಫುಡ್ಡು ಚೆನ್ನಾಗಿದೆ ಅಂತ. ಸೊ ಎಲ್ಲರಿಂದನೂ ಒಂದೊಂದು ಇಸ್ಕೊಂಡು ಹೋದ್ರು. ನಾವೇನು ಮಾಡಿದ್ವಿ, ಪಾನಿಪುರಿನೇ ನಮ್ಮ ಸ್ಪೆಷಲ್ ಅಲ್ವಾ, ಸೊ ಪಾನಿಪುರಿನೇ ಕೊಟ್ವಿ ಅವರಿಗೆ.
ಸೊ ಏನು ಬಿಲೀವ್ ಮಾಡ್ತಿರೋ ಏನೋ ನನಗಂತೂ ಗೊತ್ತೇ ಇರಲಿಲ್ಲ, ನಾನು ಅಸ್ಯೂಮೇ ಮಾಡ್ಕೊಂಡಿರಲಿಲ್ಲ, ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ. ಆದರೆ ನನಗೆ ನಮ್ಮ ಸ್ಟಾಲ್ಗೆ ಬೆಸ್ಟ್ ಸೇವರಿ ಅವಾರ್ಡ್ ಅಂತಂದರೆ ಅತ್ಯುತ್ತಮ ಖಾರದ ಖಾದ್ಯ ಅಂತ ಹೇಳ್ತಾರೆ, ಅದರದ್ದು ಅವಾರ್ಡ್ ಸಿಕ್ತು. ಇದೊಂದು ನನಗೆ ಇವಾಗ್ಲೂ ಹೇಳ್ಬೇಕಂದ್ರೂ ಮೈಯೆಲ್ಲ ಜುಮ್ ಅನ್ಸುತ್ತೆ. ಅಂದರೆ ಅಷ್ಟು ಚೆನ್ನಾಗಿತ್ತು, ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ. So now the top savory dish is the Satvik Pani Puri from Nourish and Nosh. This is a very, very interesting dish, and in fact, I will ask you to quickly describe with the enthusiasm that you described it to me earlier. Thank you so much. Like it's a dream for me. Like I can see my goosebumps here. You know, like this is first time I'm doing it, and I can say that it's all the idea is from the universe. ಸೊ ಇವಾಗ ನೋಡ್ತಾ ಇದ್ದೀರಾ, ಇದು 2ನೇ ದಿನ ಇದು. ಸೊ 2ನೇ ದಿನವೂ ಬೆಳಗ್ಗೆ ಬೇಗ ಬಂದುಬಿಟ್ಟು ನಾವು ಎಲ್ಲ ಮತ್ತೆ ತಯಾರಿ ಮಾಡಿದ್ವಿ, ಮತ್ತೆ ಪಾನಿ ರೆಡಿ ಮಾಡಿದ್ದೀವಿ, ಕ್ಲೀನಾಗೆಲ್ಲ ತಯಾರಿ ಎಲ್ಲ ಮಾಡಿ ಮತ್ತೆ ಸಿದ್ಧ ಆದ್ವಿ. ಆದರೆ ಇವತ್ತಿನ್ನೇನು ಗೊತ್ತಾ, ನಿನ್ನೆ ಶನಿವಾರ ಇತ್ತು, ಇವತ್ತು ಭಾನುವಾರ. ಸೊ ಭಾನುವಾರ ಡಬಲ್ ಪೀಪಲ್ ಬರೋರಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ನಿಧಿ ನಹತ ಅಂತ. ಸೊ ಇವ್ರದ್ದು ಒಂದು ಕೆಫೆನೇ ಇದೆ, ಜಸ್ಟ್ ಬಿ ಅಂತ. ಸೊ ನಾನಂತೂ ಅವ್ರದ್ದು ಡಿಶ್ಶು ಅವ್ರದ್ದು ಇದೆಲ್ಲ ತುಂಬ ಇಷ್ಟಪಡ್ತೀನಿ, ಅವ್ರನ್ನ ಅಷ್ಟೇ ಗೌರವಿಸ್ತೀನಿ. ಅವರು ಕೂಡ ನಮ್ಮ ಸ್ಟಾಲಿಗೆ ಬಂದಿದ್ದರು, ಅವರಿಗೂ ಕೂಡ ತುಂಬ ಇಷ್ಟ ಆಯಿತು ನಮ್ಮದು ಪಾನಿಪುರಿ. ಅವರು ಕೂಡ ಈ ಪಾನಿಪುರಿಯನ್ನು ಸವಿದ್ಬಿಟ್ಟು ಇಷ್ಟಪಟ್ಟರು. ಸೊ ಬೆಳಗ್ಗೆಯಿಂದನೂ ನಾವು ವೇಟ್ ಮಾಡ್ತಾಯಿದ್ವಿ ಈ ಒಂದು ಗಳಿಗೆಗೆ. ಏನಕ್ಕೆ ಗೊತ್ತಾ, ಸೊ ನಮ್ಮ ಸ್ಪೆಷಲ್ ತುಂಬ ಹತ್ತಿರವಾಗಿರುವಂತಹ ಸುಬಾ ಮತ್ತು ಹರ್ಷ್ ಅವರು ಬರ್ತಾರೆ ಅಂತ ಗೊತ್ತಿತ್ತು, ಕಾಯ್ತಾನೂ ಇದ್ವಿ. ಅವ್ರು ಬಂದಿದ್ದಾರೆ ಅಂತಲೂ ಗೊತ್ತಾಯಿತು. ಅದು ಎಲ್ಲ ಸ್ಟಾಲ್ನ ನೋಡ್ಕೊಂಡು ನಮ್ಮ ಸ್ಟಾಲಿಗೆ ಬರ್ತಾಯಿದ್ರು, ಕೊನೆಗೆ ಇತ್ತು ನಮ್ಮದು. ಸೊ ಅವಾಗ ಅಲ್ಲಿ ತನಕನೂ ಕಾಯ್ತಾ ಇದ್ವಿ, ಆ ಗಳಿಗೆ ಬಂದೇ ಬಿಡ್ತು ನೋಡ್ರಿ. ಅಮ್ಮ ಅವ್ರಿಗೆ ಆ್ಯಕ್ಚುಲಾಗಿ ಈ ಪಾನಿಪುರಿ ಇನ್ವೆಂಟ್ ಆಗಿದ್ದೆ ಅವರಿಂದ ಅಂತ ಹೇಳ್ಬೋದು ನಾನು. ಸೊ ಆ ಪಾನಿಪುರಿ ಅವರೇ ಬಂದು ತಿಂತಾ ಇದ್ದಾರೆ ಅಂತಂದರೆ ನನಗೆ ಎಷ್ಟು ಖುಷಿ ಆಗಬಾರ್ದು ಅಲ್ವಾ. ಸೊ ನೀವು ಇಲ್ಲಿ ತನಕ ಈ ವಿಡಿಯೋನ ನೋಡಿ ನನ್ನ ಜೊತೆಗೆ ನೀವು ಕೂಡ ಆ ಖುಷಿನ ಅನುಭವಿಸಿದ್ದೀರಾ ಅಂತ ಅನ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೋಡಿದ್ದೀರಾ, ನನಗೆ ಪ್ರೋತ್ಸಾಹ ನೀಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಈ ಥರದ ಏನೇನೋ ಹಾಕ್ತಾ ಇರ್ತೀನಿ, ಸಾತ್ವಿಕವಾಗಿರುತ್ತೆ ಮೋಸ್ಟ್ ಆಫ್ ಆಲ್, ಆಮೇಲೆ ಹ್ಯಾಪಿಯಾಗಿರುತ್ತೆ. ಸೊ ಸಿಗೋಣ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ತೆ.